ಗ್ರಾಮದ ದೈವವಾದ ಮಹಾಲಕ್ಷ್ಮಿ ಜಾತ್ರೆ ಮತ್ತು ಭಂಡಾರ ಉತ್ಸವದ ಪರಂಪರೆಗೆ ಪುನರ್ಜನ್ಮ ನೀಡುತ್ತಾ ಬೆಳಗಾವಿ ಜಿಲ್ಲೆಯ ಕಂಕ್ರಾಳಿ ಬುದ್ರುಕ್ ಗ್ರಾಮ 1984ರ ನಂತರ ಏಪ್ರಿಲ್ 2026ರಲ್ಲಿ ಮಹಾಲಕ್ಷ್ಮಿ ಜಾತ್ರೆಯ ಭವ್ಯ ಆಯೋಜನೆ ಮಾಡೋಕೆ ಗ್ರಾಮಸ್ಥರು ಏಕಮತದಿಂದ ನಿರ್ಧರಿಸಿದ್ದಾರೆ. ಇದು ಲಕ್ಷ್ಮೀ ದೇವಾಲಯದಲ್ಲಿ ವೈದಿಕ ಶ್ರದ್ಧಾಪೂರ್ವಕ ಪೂಜೆಯನ್ನ ನೆರವೇರಿಸಲಾಯಿತು ಮತ್ತು ಭಂಡಾರ ಉತ್ಸವದಲ್ಲಿ ಗ್ರಾಮಸ್ಥರು ಉತ್ಸಾಹದಿಂದ ಪಾಲ್ಗೊಂಡು ಪರಂಪರೆಯ ಗೌರವವನ್ನು ಆಚರಿಸಿದ್ರು. 1984ರಲ್ಲಿ ಗ್ರಾಮದಲ್ಲಿ ಕೊನೆಯ ಬಾರಿ ಮಹಾಲಕ್ಷ್ಮಿ ಜಾತ್ರೆ ನಡೆಯಿತು. 4 ದಶಕಗಳ ನಂತರ ಗ್ರಾಮಸ್ಥರು ದೇವಕಿ ಪಂಚ್ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರ ಸಾಮೂಹಿಕ ಸಮ್ಮತಿಯಿಂದ ಈ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಪರಂಪರೆಯನ್ನ ಪುನರ್ಜೀವಿತಗೊಳಿಸುವ ನಿರ್ಧಾರವನ್ನ ಕೈಗೊಳ್ಳಲಾಯಿತು. ಈ ಜಾತ್ರೆ ಗ್ರಾಮ ಏಕತೆಯ ಸಂಕೇತವಾಗಿದೆ. ಪೀಳಿಗೆಯಿಂದ ಪೀಳಿಗೆ ಈ ಸಂಸ್ಕೃತಿಯ ಒಳನಾಟವನ್ನ ಅನುಭವಿಸಬಹುದಾಗಿದೆ ಅಂತ ಪಂಚಾಯತ್ನ सदस्यರು ಹೇಳಿದ್ರು. कमिटीचा सदस्य मारुती रामचंद्र पाटील. आजच्या कार्यक्रमाचा उद्देश सांगायचं म्हटल्यानंतर आपण 2026 साली लक्ष्मी जत्रा करण्याचा गावकऱ्यांनी सगळ्यांनी म्हणून निश्चय केलेला आहे. त्या विधिवत कार्यक्रम मी 1 तारीखपासून ते 17 तारीखपर्यंत विधिवत कार्यक्रम करत आहे आणि त्या निमित्तानं आज 11 तारीख उद्या पौर्णिमा असल्या कारणानं आज भंडाऱ्याची उधळण आम्ही सगळे म्हणून गावकऱ्यांच्या वतीनं हे करून करत आहे आणि त्या वतीनं देवीला साकडं घालून देवीला गारानं घालून की गावची सुख शांती समृद्धी व गावाला ऐश्वर्य लाभू देत सगळ्यांना व्यवस्थित कार्यक्रमामध्ये सगळ्यांना यशस्वी व्हावं याकरिता की लक्ष्मी करून ह्या आता उधळण कार्यक्रम करत आहोत. आपल्या गावात आज लोकांचा उत्साह बघितला. कंक्राळी गावामध्ये उत्साह बघितला तर 42 वर्षानंतर ती जत्रा भरण्यात आली. त्यासाठी लोकांनी अथक परिश्रम घेतले. काही मंडळ असू देत देवस्थी पंच असू देत. आपण 6 वर्षापासून याचा प्रयत्न करत असताना अनेक वेळा आम्हाला अनेक अडथळे आले. काही जागेसंदर्भात कोर्टात दावा असताना आम्ही सामंजस्यपणे काही लोकांना मध्यस्थी करून आहात. ಜಾತ್ರೆ ಸಿದ್ಧತೆಯಲ್ಲಿ ಗ್ರಾಮಸ್ಥರ ಒಗ್ಗಟ್ಟು ಮತ್ತು ಉತ್ಸಾಹ ಸ್ಪಷ್ಟವಾಗಿ ಕಾಣಿಸಿಕೊಂಡಿತು. ಬೆಳಗಿನ ಜಾವ ಲಕ್ಷ್ಮೀ ದೇವಾಲಯದಲ್ಲಿ ವೈದಿಕ ವಿಧಿವಿಧಾನದಂತೆ ಪೂಜೆಯನ್ನ ನೆರವೇರಿಸಿದ ನಂತರ ಭಂಡಾರ ಉತ್ಸವದಲ್ಲಿ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಗ್ರಾಮದ ಅಣ್ಣ ತಂಗಿಯರು ಒಟ್ಟಿಗೆ ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ಉತ್ಸವಕ್ಕೆ ನಗೆ ಹರ್ಷವನ್ನ ತುಂಬಿದ್ರು. 1984ರ ನೆನಪುಗಳು ಪುನಃ ಜೀವಂತವಾಗಿ ತೋರ್ತಾ ಇವೆ. 2026ರ ಜಾತ್ರೆಯತ್ತ ನಾವೆಲ್ಲರೂ ನಿರೀಕ್ಷೆಯಲ್ಲಿದ್ದೇವೆ ಅನ್ನೋದು ಗ್ರಾಮಸ್ಥರ ಅಭಿಪ್ರಾಯವಾಗಿದೆ. ಗ್ರಾಮದ ಈ ನಿರ್ಧಾರದಿಂದ ಬೆಳಗಾವಿ ಜಿಲ್ಲೆಯ ಸಾಂಸ್ಕೃತಿಕ ಪರಂಪರೆ ಮತ್ತೆ ಬೆಳಕಿಗೆ ಬರ್ತಾ ಇದೆ. 4 ದಶಕಗಳ ನಿರೀಕ್ಷೆಯ ನಂತರ ಏಪ್ರಿಲ್ 2026ರ ಮಹಾಲಕ್ಷ್ಮಿ ಜಾತ್ರೆ ಗ್ರಾಮಸ್ಥರ ಬದುಕಿನಲ್ಲಿ ಒಂದು ಸುವರ್ಣ ಕ್ಷಣವಾಗಲಿದೆ ಎಂಬ ನಿರೀಕ್ಷೆ ಎಲ್ಲರಲ್ಲೂ ವ್ಯಕ್ತವಾಗಿದೆ. ಸಂಕಲ್ಪ ಶಿಂದೆ, KMM ಕನ್ನಡ ನ್ಯೂಸ್, ಬೆಳಗಾವಿ.